ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಆರೋಗ್ಯ ಸಮಸ್ಯೆ ಹದಗೆಡ್ತಾ ಇದೆ ಅಂತಂದ್ರೆ ಸರ್ಜರಿ ಮೊರೆ ಹೋಗೋದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಹಾಗಾದ್ರೆ ಸರ್ಜರಿ ಇಲ್ಲದೆಯೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾ? ಹೌದು ಅಂತ ಇದೆ ವಿಜ್ಞಾನ. ಹಾಗಾದ್ರೆ ಹೇಗೆ ಸಾಧ್ಯ ಇದು? ಈ ಬಗ್ಗೆ ಮಾತನಾಡೋದಕ್ಕೆ ನಾರಾಯಣ ಹೆಲ್ತ್ ಸಿಟಿಯ ಕನ್ಸಲ್ಟೆಂಟ್ ಇಂಟರ್ನ್ಯಾಷನಲ್ ರೇಡಿಯಾಲಜಿಸ್ಟ್ ಆಗಿರತಕ್ಕಂಥ ಡಾಕ್ಟರ್ ಬಸವರಾಜ್ ಬಿರಾದ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಸಾಮಾನ್ಯವಾಗಿ ಈಗ ಆರೋಗ್ಯ ಸಮಸ್ಯೆ ಹದಗೆಡ್ತಾ ಇದೆ, ವಯಸ್ಸಾಯ್ತಾ ಹೋಯಿತು, ಏನೋ ಸಮಸ್ಯೆಗಳು ಬಂತು ಅಂದರೆ ಈಗ ಸರ್ಜರಿ ಅಂತ ಹೇಳ್ತಾರೆ. ಹಾಗಾಗಿನೇ ತುಂಬ ಜನ ಏನಾದ್ರು ಸಮಸ್ಯೆಗಳು ಬಂದರೆ ಮನೆಯಲ್ಲೇ ಏನಾದ್ರು ಟ್ರೀಟ್ಮೆಂಟ್ ಮಾಡ್ಕೊಂಡು ಬಿಡೋಣಪ್ಪ, ಹಾಸ್ಪಿಟಲ್ ಹೋಗೋದೇ ಬೇಡ, ದುಡ್ಡು ಖರ್ಚು ಅಥವಾ ಸರ್ಜರಿ ಹೇಳ್ಬಿಡ್ತಾರೆ ಅನ್ನೋದೊಂದು ಭಯ, ಆತಂಕ ಶುರುವಾಗ್ಬಿಟ್ಟಿದೆ. ಆದರೆ ಸರ್ಜರಿ ರಹಿತ ಚಿಕಿತ್ಸೆ ಸಾಧ್ಯ ಅಂತ ಹೇಳ್ತಿದ್ರಿ. ಏನು ಚಿಕಿತ್ಸೆ ಇದು? ಇದು ಬೇಸಿಕಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತ. ಇದು ಸರ್ಜರಿ ರಹಿತ ಚಿಕಿತ್ಸೆ ಅಲ್ಲ, ಇದು ಸರ್ಜರಿಗೆ ಆಲ್ಟರ್ನೇಟಿವ್ ಆಗಿರುತ್ತೆ. ಸೊ ನೀವು ಬೇಸಿಕಲಿ ರೇಡಿಯಾಲಜಿ ಅಂತ ಎಲ್ಲ ಕಡೆ ಕೇಳಿರ್ತೀರಾ, ಅಂದರೆ ವಿಕಿರಣಶಾಸ್ತ್ರ. ಅದರಲ್ಲಿ ನೀವು ಎಕ್ಸ್ರೇ, ಅಲ್ಟ್ರಾಸೌಂಡ್, MRI, CT ಸ್ಕ್ಯಾನ್ ಅಂತ ಕೇಳಿರ್ತೀರ. ಅದ್ರ ಮೂಲಕ ಯೂಶ್ವಲಿ ರೋಗವನ್ನು ಪತ್ತೆ ಹಚ್ತಾರೆ. ಈಗ ಸ್ಕ್ಯಾನ್ ಮಾಡಿದಾಗಲಿ ಯಾರಿಗೆ ಒಂದು ಫ್ರ್ಯಾಕ್ಚರ್ ಆಗಿದೆ, ಇಲ್ಲ ಏನಾದರೂ ಹೊಟ್ಟೆಲ್ ಸಮಸ್ಯೆ ಇದೆ, ಇಲ್ಲ ಉಸಿರಾಟಕ್ಕೆ ತೊಂದರೆ ಇದೆ ಅಂದರೆ, ಸೊ ಈ ಪತ್ತೆ ಹಚ್ಚೋದ ಮೂಲಕ ಅದ್ರ ಸೇಮ್ ಇಮೇಜಸ್ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡೋದನ್ನ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತಾರೆ. ಈ ಎಸ್ಪೆಷಲಿ ಎಲ್ಡರ್ಲಿ ಪೇಷಂಟ್ಸ್ ಇರ್ತಾರೆ, ಕೆಲವೊಬ್ಬರಿಗೆ ಸರ್ಜರಿ ಅಂದರೆ ಭಯ ಇರುತ್ತೆ, ಕೆಲವರು ಸರ್ಜರಿಗೆ ಅನ್ಫಿಟ್ ಇರ್ತಾರೆ. ಅವರಲ್ಲಿ ಈ ಇಂಟರ್ವೆನ್ಷನಲ್ ರೇಡಿಯಾಲಜಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದ್ರೆ ಇದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಟ್ರೀಟ್ಮೆಂಟ್ಸ್ ತರ ಇರುತ್ತೆ. ಪಿನ್ ಹೋಲ್ ಪ್ರೊಸೀಜರ್ಸ್ ಅಂತ ಕರಿತೀವಿ. ಹೇಗೆ ಮಾಡಲಾಗುತ್ತೆ? ಸೊ ಬೇಸಿಕಲಿ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಈ ಡಯಾಗ್ನೋಸಿಸ್ ತಗೊಳ್ಳಿ. ಈಗ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಅಂತ ಹೋಗಿರ್ತಾರೆ, ಒಬ್ಬ ಸರ್ಜನ್ನೋ ಇಲ್ಲ ಯಾರೋ ಫಿಸಿಷಿಯನ್ನೋ ಸ್ಕ್ಯಾನಿಗೆ ಅಥವಾ ಅಲ್ಟ್ರಾಸೌಂಡ್ ಕಳಿಸ್ತಾರೆ. ಅಲ್ಲಿ ಅವ್ರಿಗೆ ಸ್ಕ್ಯಾನಲ್ಲಿ ಒಂದು ಗಡ್ಡೆ ಇದೆ ಅಂತ ಹೇಳ್ತಾರೆ. ಸೊ ಆ ಗಡ್ಡೆನ ಮುಂಚೆ ಏನು ಮಾಡ್ತಿತ್ತು, ಬಂದು ತೆಗೆಯೋದೆಲ್ಲ ಇರ್ತಿತ್ತು. ಈಗ ಅದು ಫಸ್ಟ್ ಏನಂತ ಪತ್ತೆ ಹಚ್ಚಬೇಕು ಅಂತಂದರೆ ಅಲ್ಲಿ ಒಂದು ಸೂಜಿ ಪರೀಕ್ಷೆ ಮಾಡಬೇಕು. ಸೂಜಿ ಪರೀಕ್ಷೆ ಬ್ಲೈಂಡಾಗಿ ಹಾಕೋಕ್ಕಾಗಲ್ಲ, ಅದನ್ನ ಇಮೇಜ್ ಗೈಡೆನ್ಸ್ ಎಲ್ಲ ಹಾಕಬೇಕು. ಸೇಫ್ಟಿ ಮೆಷರ್ಸು, ಬೇರೆ ಬ್ಲೀಡಿಂಗ್ ರಿಸ್ಕು, ಆ ಥರ ಇಂಜುರೀಸ್ ಇಲ್ಲಾರ್ದೆ ಮಾಡಬೇಕು. ಸೊ ಅದನ್ನು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟು ಅಲ್ಟ್ರಾಸೌಂಡು ಇಲ್ಲ CT ಸ್ಕ್ಯಾನ್ ಇಲ್ಲ MRI ಮುಖಾಂತರ ನೋಡಿಕೊಂಡು ಆ ಇಮೇಜ್ ಗೈಡೆನ್ಸಲ್ಲಿ ನೀಡಲ್ ಹಾಕಿ ಅದನ್ನು ಟಿಶ್ಯೂ ತೆಗೆದು ಇಲ್ಲ ಸ್ಯಾಂಪಲ್ ತೆಗೆದು ಕೊಡ್ತೀವಿ. ಸೊ ಇದು ಡಯಾಗ್ನೋಸಿಸ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಮೂಲಕ ಸೇಮ್ ಟ್ರೀಟ್ಮೆಂಟ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಈಗ ಫೈಬ್ರಾಯ್ಡ್ ಗಡ್ಡೆ ಸಮಸ್ಯೆ ಇರುತ್ತೆ, ಥೈರಾಯ್ಡ್ ಸಮಸ್ಯೆಗಳಿರುತ್ತೆ, ಮತ್ತು ವಯಸ್ಸಾದವರಿಗೆ ಪ್ರಾಸ್ಟೇಟ್ ಸಮಸ್ಯೆಗಳಿರುತ್ತೆ. ಸೊ ಅದು ವಿತೌಟ್ ಸರ್ಜರಿ ಆ ಆರ್ಗನ್ನ ತೆಗಿಲಾರ್ದಂಗೆ ಆರ್ಗನ್ ಪ್ರಿಸರ್ವ್ ಮಾಡಿ ಆ ಗಡ್ಡೆನ ಅದನ್ನು ನಾವು ಕರಗಿಸೋದನ್ನ ಇಂಟರ್ವೆನ್ಷನಲ್ ರೇಡಿಯಾಲಜಿ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸ್ಪೆಷಲಿ ಹೆಣ್ಮಕ್ಳಲ್ಲಿ ಫೈಬ್ರಾಯ್ಡ್ ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯ ಅಂತಂದ್ರೆ ಅದಕ್ಕೆಲ್ಲೋ ಸರ್ಜರಿ ಮಾಡಿಬಿಡ್ತಾರೆ ಅನ್ನೋದು ಆತಂಕದಿಂದನೇ ಈಗ ಮನೆ ಮದ್ದು ಟ್ರೈ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ, ಯಾವ ರೀತಿ ಪ್ರೊಸೀಜರ್ ಹೇಗೆ ಮಾಡ್ತಾರೆ? ಯೂಶ್ವಲಿ ಈಗ ಫೈಬ್ರಾಯ್ಡ್ಸ್ ಅಂದರೆ ಅದು ನಾವು ಎಲ್ಲ ಪೇಷಂಟ್ಸು ಫಿಟ್ ಆಗಲ್ಲ. ಸೊ ಅದಕ್ಕೆ ನಾವು ಸೈಜ್ ಕ್ರೈಟೀರಿಯಾ ನೋಡಬೇಕು, ಅದ್ರ ಲೊಕೇಶನ್ ಒಂದು ನೋಡಬೇಕು. ಕೆಲವೊಂದು ತುಂಬ ಗಡ್ಡೆ ಯೂಟ್ರಸ್ಸಿಂದ ಆಚೆ ಬೆಳೀತಿರುತ್ತೆ, ಇಲ್ಲ ಯೂಟ್ರಸ್ ಒಳಗಡೆ ಬೆಳೀತಾ ಇರುತ್ತೆ. ಸೊ ಆ ಸೈಜು ಲೊಕೇಶನ್ ಎನಿವೇಸ್ ನಾವು ಇಮೇಜಸ್ ನೋಡಿ ಅನಲೈಸ್ ಮಾಡ್ತೀವಿ. ಒನ್ಸ್ ಇದಕ್ಕೆ ಫಿಟ್ ಅಂತಂದರೆ, ಈಗ ಬೇಸಿಕ್ಲಿ ಫೈಬ್ರಾಯ್ಡ್ಸ್ಗೆ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ. ಯೂಟ್ರಸ್ಸಿಗೆ ಬರೋ ಎಲ್ಲ ಬ್ಲಡ್ ಫೈಬ್ರಾಯ್ಡ್ಗೆ ಪ್ರಿಡಾಮಿನೆಂಟ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಸೊ ನಾವು ಕೇವಲ ಈಗ ಆಂಜಿಯೋಗ್ರಾಮ್ ಅಂತ ಹೇಳ್ತಾರೆ, ಕೇವಲ ತೊಡೆಯಲ್ಲಿರೋ ಒಂದು ಚಿಕ್ಕ ರಕ್ತನಾಳ ಮೂಲಕ ಹೋಗಿಬಿಟ್ಟು ಆ ಗರ್ಭಕೋಶದ ಗಡ್ಡೆಗೆ ಅಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ಥರ ಹಾಕ್ತಾರೆ. ಅದು ಸೇಫ್ ಪಾರ್ಟಿಕಲ್ಸ್. ಅದು ಹಾಕಿ ಅದರಲ್ಲಿ ನಾವು ಇಂಜೆಕ್ಟ್ ಮಾಡೋದ್ರಿಂದ ಅದು ಗರ್ಭಕೋಶದ ಗಡ್ಡೆ ಕ್ರಮೇಣವಾಗಿ ಅದು ಕರಗಿ ಚಿಕ್ಕದಾಗುತ್ತೆ. ಸೊ ಹಾಗಾಗಿ ನಿಮಗೆ ಎಂಟೈರ್ ಗರ್ಭಕೋಶ ತೆಗೆಯೋ ಅವಶ್ಯಕತೆಯೂ ಇರಲ್ಲ, ಇಲ್ಲ ಓಪನ್ ಮಾಡಿಬಿಟ್ಟು ಆ ಫೈಬ್ರಾಯ್ಡ್ನ ತೆಗೆಯೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಹಾಗಾಗಿ ನಿಮಗೇನು ಸ್ಕಾರ್ ಥರ ಇರೋದಿಲ್ಲ. ಆಮೇಲೆ ನಿಮಗೆ ಲಾಂಗರ್ ಹಾಸ್ಪಿಟಲ್ ಸ್ಟೇ ಅದೆಲ್ಲ ಇರೋದಿಲ್ಲ. ಕೇವಲ 1 to 2 ಡೇಸಲ್ಲಿ ಮುಗ್ದೋಗಂಥ ಪ್ರೊಸೀಜರು. ಬೇಗ ನೀವು ಆಫೀಸ್ಗೆ ಇಲ್ಲ ವರ್ಕಿಗೆ ರಿಟರ್ನ್ ಆಗ್ಬೋದು. ಈಗ ಏಜ್ ಕ್ರೈಟೀರಿಯಾ ಇರುತ್ತೆ ಅಥವಾ ಫೈಬ್ರಾಯ್ಡ್ದು ಗಾತ್ರ ದೊಡ್ಡದಿರುತ್ತೆ, ಹೇಗೆ ಇದನ್ನು? ಸೊ ಅದು ಏಜ್ ಕ್ರೈಟೀರಿಯಾ ಬೇಸಿಕಲಿ ಇದರಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಇದರಲ್ಲಿ ಸೈಜ್ ಕ್ರೈಟೀರಿಯಾ ಇಂಪಾರ್ಟೆಂಟ್ ಇರುತ್ತೆ. ತುಂಬ ದೊಡ್ಡದಿದೆ, ಅವು ಮೋರ್ ದೆನ್ 14-15 ಸೆಂಟಿಮೀಟರ್ ಅಂದರೆ ದೆನ್ ಇಟ್ ಬಿಕಮ್ ಸರ್ಜರಿ. ಇದು ಮುಂಚೆ ಹೇಳ್ದಂಗೆ ಇದು ಸರ್ಜರಿಗೆ ಆಲ್ಟರ್ನೇಟಿವ್ ಥರ ಇರುತ್ತೆ. ಸರ್ಜರಿನ ರಿಪ್ಲೇಸ್ಮೆಂಟ್ ಅಂತ ಕರೆಯಲ್ಲ, ಸರ್ಜರಿಗೆ ಆಲ್ಟರ್ನೇಟಿವ್ ಆಗಿ. ಸೊ ಹಾಗಾಗಿ ಅಪ್ ಟು 14 ಸೆಂಟಿಮೀಟರ್ 12 ಸೆಂಟಿಮೀಟರ್ವರೆಗೂ ನಾವು ಫೈಬ್ರಾಯ್ಡ್ಸ್ನ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಮೋರ್ ಓವರ್ ನಾವು ಇದು ವಿತೌಟ್ ಸರ್ಜರಿ ಇರೋದ್ರಿಂದ ಇದನ್ನು ರಿಪೀಟಬಲ್ ಥರ ಮಾಡ್ಬೋದು. ಅಂದರೆ ಇನ್ ಕೇಸ್ ಏನಾದರೂ ಗರ್ಭಕೋಶದ ಗಡ್ಡೆ ಸೈಜಲ್ಲಿ ಕೆಲವೊಂದು ಭಾಗದಲ್ಲಿ ಉಳ್ಕೊಂಡಿದ್ರೆ ಅದನ್ನು ನಾವು ಮತ್ತೆ ರಿಪೀಟ್ ಮಾಡಿ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಅಂದರೆ ಕೆಲವೊಮ್ಮೆ ಆಪರೇಷನ್ ಮಾಡಿಸಿದ್ರು ಕೂಡ ಗೆಡ್ಡೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಆಸ್ ಲಾಂಗ್ ಆಸ್ ಅವರು ಫರ್ಟೈಲ್ ಪೀರಿಯಡಲ್ಲಿ ಇರ್ತಾರೆ, ಇಲ್ಲ ರಿಪ್ರೊಡಕ್ಟಿವ್ ಅಪ್ ಟು ಮಿನೋಪಾಸ್ ಆಗೋವರೆಗೂ
ನ್ಯೂ ಫೈಬ್ರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ನಾವು ಓವರಾಲ್ ಆಗಿ ನೋಡಿದ್ರೆ ಸೈಜ್ ಕ್ರೈಟೀರಿಯಾ ಇದು ನೋಡಲ್ಲ, ಏಜ್ ಕ್ರೈಟೀರಿಯಾ ನೋಡಲ್ಲ. ಒಂದು ಅಂಶ ಏನು ನೋಡ್ತೀವಿ ಅಂತಂದರೆ ಅವ್ರದ್ದು ಯೂಶಲಿ ಫರ್ದರ್ ಫ್ಯೂಚರ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅದನ್ನ ಒಂದು ಕಂಡೀಷನ್ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಈ ಹಿಂದೆ ಅಂದರೆ ಈಗ ಫೈಬ್ರಾಯ್ಡ್ಗೋಸ್ಕರ ಸರ್ಜರಿ ಮಾಡಿಸಿದವರು ಈಗ ಮತ್ತೆ ಫೈಬ್ರಾಯ್ಡ್ ಬಂದಿದೆ ಸರ್ಜರಿ ಬೇಡಪ್ಪ ಅಂತಂದವ್ರು ಇದನ್ನು ಚೂಸ್ ಮಾಡ್ಬೋದು. ನಮ್ಮಲ್ಲಿ ನಾವು ತುಂಬ ಪೇಷಂಟ್ಸ್ ಬರ್ತಾರೆ, ಆದರೆ ಹೇಗೆ ಅಂದರೆ ಆಫ್ಟರ್ ಸರ್ಜರಿ ರಿಕರೆನ್ಸ್ ಇದ್ರೂ ಬರ್ತಾರೆ, ಪ್ರೈಮರಿ ಫೈಬ್ರಾಯ್ಡ್ಸ್ ಅಂದರೆ ಫಸ್ಟ್ ಟೈಮ್ ಬಂದಾಗೂ ಬರ್ತಾರೆ. ಸೊ ಇದ್ರ ಅಡ್ವಾಂಟೇಜ್ ಇನ್ನೊಂದು ಏನಂದರೆ ನಾವು ಪ್ರೊಸೀಜರ್ ಆದಮೇಲೆ 3 months ಆದಮೇಲೆ ನಾವು ಒಂದು MRI ರಿಪೀಟ್ ಮಾಡಿಸ್ತೀವಿ. ಸೊ ಅದರಲ್ಲಿ ನಮಗೆ ಲೈವ್ ಆಗಿ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ಫೈಬ್ರಾಯ್ಡ್ ಕರಗಿದೆ, ಎಷ್ಟು ಏನಾಗಿದೆ ಅಂತ. ಆಮೇಲೆ ಬೇಸಿಕಲಿ ಎಲ್ಲ ಫೈಬ್ರಾಯ್ಡ್ ಪೇಷಂಟ್ಸ್ಗೂ ಸಿಮ್ಟಮ್ಸ್ ಇರುತ್ತೆ, ಬ್ಯಾಕ್ ಪೇನು ಇಲ್ಲ ಬ್ಲೀಡಿಂಗ್ ಸಿಮ್ಟಮ್ಸ್. ಸೊ ನಮಗೆ ಕ್ಲಿನಿಕಲಿನೂ ಅದು ಗೊತ್ತಾಗ್ಬಿಡುತ್ತೆ ಯಾವ ಥರ ಅವ್ರು ರೆಸ್ಪಾಂಡ್ ಆಗಿದ್ದಾರೆ ಟ್ರೀಟ್ಮೆಂಟ್ಗೆ ಅನ್ನೋದು. ಅಂದರೆ ಈಗ ಸರ್ಜರಿ ಮಾಡಬೇಕಾದ್ರೆ ಅಂದರೆ ಹಾಸ್ಪಿಟಲಲ್ಲಿ ಎಷ್ಟು ದಿನ ಇರಬೇಕಾಗುತ್ತೆ? ಯೂಶಲಿ ಸರ್ಜರಿಗೆ ಡಿಪೆಂಡ್ಸ್. ಸೊ ಅದರಲ್ಲೂ ವೇರಿಯಸ್ ಟೈಪ್ ಇರುತ್ತೆ, ಓಪನ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್, ಅದಕ್ಕೆ 3 to 4 days ಇರುತ್ತೆ. ಅದು ಡಿಪೆಂಡ್ಸ್ ಆನ್ ದ ಸರ್ಜನ್ಸ್ ಪರ್ಸ್ಪೆಕ್ಟಿವ್. ಯೂಶಲಿ ಫೈಬ್ರಾಯ್ಡ್ ಎಂಬಲೈಸೇಷನ್ ತೊಗೊಂಡ್ರೆ 1 to 2 days ನಾವು ಇದು ಮಾಡಿಬಿಟ್ಟು ಕಳಿಸ್ತೀವಿ. ಆ ಥರ ಇನ್ನು ಥೈರಾಯ್ಡ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಂ, ಇಂಟರ್ವೆನ್ಷನ್ ರೇಡಿಯಾಲಜಿಯಿಂದ ಥೈರಾಯ್ಡ್ ಕೂಡ ಅಷ್ಟೇ. ಈಗ ಯೂಶಲಿ ಥೈರಾಯ್ಡ್ ಗಡ್ಡೆಗಳಲ್ಲಿ ವಿಧ ರೀತಿ ಇರುತ್ತೆ. ಕೆಲವೊಂದು ನೀರಿನ ಗಡ್ಡೆ ಇರುತ್ತೆ, ಕೆಲವೊಂದು ಸಾಲಿಡ್ ಗಡ್ಡೆ ಥರ ಇರುತ್ತೆ. ಸೊ ಅದು ಯೂಶಲಿ ಒನ್ ಸೈಡ್ ಇದ್ದರೆ ಎಂಟೈರ್ ರೈಟ್ ಲೋಬ್ ತೆಗೆಯೋದಿರುತ್ತೆ, ಇಲ್ಲ ಲೆಫ್ಟಲ್ಲಿ ಇದ್ರೆ ಲೆಫ್ಟ್ ಲೋಬ್ ತೆಗೆಯೋದಿರುತ್ತೆ. ಸೊ ಅಪ್ ಟು ಸ್ಟಡೀಸಲ್ಲಿ ನೋಡಿದ್ರೆ ಒಂದು 30 to 40% ಪೋಸ್ಟ್ ಸರ್ಜರಿ ಅವರಿಗೆ ಸ್ವಲ್ಪ ರಿಸ್ಕ್ ಆಫ್ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಸೊ ಇದು ಇಂಟರ್ವೆನ್ಷನ್ ರೇಡಿಯಾಲಜಿಲಿ ಏನು ಮಾಡ್ತೀವಿ ಅಂದರೆ ಕೇವಲ ಗಡ್ಡೆಗೆ ಮಾತ್ರ ಹೋಗ್ಬಿಟ್ಟು ಹೀಟನ್ ಮೂಲಕ ಅದನ್ನು ಕರಗಿಸ್ತೇವೆ. ಸೊ ಹಾಗಾಗಿ ರಿಸ್ಕ್ ಆಫ್ ಹೈಪೋಥೈರಾಯ್ಡಿಸಮ್ ಅಂದರೆ ಲೈಫ್ ಲಾಂಗ್ ಥೈರಾಕ್ಸಿನ್ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಆಲ್ಮೋಸ್ಟ್ ಇದರಲ್ಲಿ ನಿಲ್ಲ ಅಂತ ಹೇಳ್ಬೋದು. ಓಕೆ, ಅಂದರೆ ಮೆಡಿಸಿನ್ ಮೊರೆ ಹೋದವರು ಕೂಡ ಕಂಪ್ಲೀಟ್ ಆಗಿ ಮೆಡಿಸಿನ್ ಅಲ್ಲದೆ ಬದುಕಬಹುದು. ಹಾಂ, ಮೆಡಿಸಿನ್ಗೆ ಹೋಗೋ ಅವಶ್ಯಕತೆನೇ ಬರೋದಿಲ್ಲ. ಈಗ ನಾವು ಬರೀ ಗಡ್ಡೆನ ಮಾತ್ರ ಕರಗಿಸೋದ್ರಿಂದ ಇದು ಬೇಸಿಕ್ಲಿ ಇಂಟ್ರೆನ್ಸಿಕ್ ಥೈರಾಯ್ಡ್ ಫಂಕ್ಷನ್ ನೋಡಲ್ಲ. ಥೈರಾಯ್ಡ್ ಗಡ್ಡೆ ಇರುತ್ತಲ್ಲ, ಅದರಿಂದ ಕೆಲವರಿಗೆ ನುಂಗೋದಕ್ಕೆ ತೊಂದರೆ ಆಗ್ಬೋದು, ಇಲ್ಲ ಉಸಿರಾಟಕ್ಕೆ ತೊಂದರೆ, ಇಲ್ಲ ವಾಯ್ಸಲ್ಲಿ ಚೇಂಜಸ್ ಇರ್ಬೋದು, ಇಲ್ಲ ಕೆಲವೊಬ್ಬರಿಗೆ ಕಾಸ್ಮೆಟಿಕ್ ಇಶ್ಯೂಸ್ ಥರ ಇರುತ್ತೆ. ಸೊ ಅವರಿಗೆ ನಾವು ಸರ್ಜರಿ ಮಾಡಿ ಇಲ್ಲಿ ಸ್ಕಾರು ಆ ಥರ ಎಲ್ಲ ರಿಸ್ಕ್ ಬರುತ್ತೆ. ಸೊ ಇದರಲ್ಲಿ ವಿತೌಟ್ ಸ್ಕಾರು ಜಸ್ಟ್ ನೀಡಲ್ ಹಾಕಿಬಿಟ್ಟು ಎಲ್ಲಿ ಗಡ್ಡೆ ಇರುತ್ತೆ ಆ ಗಡ್ಡೆನ ಮಾತ್ರ ಕರಗಿಸ್ತೇವೆ. ಅಂದರೆ ಇದರಲ್ಲಿ ಸ್ಟೇಜಸ್ಗಳು ಕೂಡ ಇರುತ್ತಲ್ಲ. ಸೊ ಇದು ಅಂದರೆ ಗಡ್ಡೆ ದೊಡ್ಡದಾಗಕ್ಕೂ ಮುಂಚೆ ಬಂದರೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಗಡ್ಡೆ ದೊಡ್ಡದಾದರೂ ಪರವಾಗಿಲ್ಲ? ಯೂಶಲಿ ಏನಂದರೆ ಅಪ್ ಟು 2 centimeter ಅಬ್ಸರ್ವೇಷನ್ ಇರುತ್ತೆ. ಕೆಲವೊಂದು ಸರ್ತಿ ಮೆಡಿಸಿನ್ ಕೊಟ್ಟು ನೋಡ್ತಾರೆ, ಅದು ಕರಗ್ತಾ ಇಲ್ಲ, ಸೈಜ್ ಬೆಳೀತಾ ಇದೆ, ಅವರಿಗೆ ಸಿಂಪ್ಟಮೆಟಿಕಲಿ ಏನಾದರೂ ಸಿಂಪ್ಟಮ್ಸ್ ಬರ್ತಾ ಇದೆ, ಇಲ್ಲ ಕಾಸ್ಮೆಟಿಕಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ, ಅದನ್ನ ನಾವು ಟ್ರೀಟ್ ಮಾಡಿಸ್ಬೇಕು ಅಂದಾಗ ಅವಾಗ ಬರೋದು ಎರಡೇ ಆಪ್ಷನ್, ಒಂದು ಸರ್ಜರಿ, ಇಲ್ಲಾಂದರೆ ಈ ಥರ ನಾನ್ ಸರ್ಜಿಕಲ್ ಆಪ್ಷನ್. ಸೊ ನಾನ್ ಸರ್ಜಿಕಲ್ ಆಪ್ಷನ್ದ ಅಡ್ವಾಂಟೇಜಸ್ ಅಂದರೆ ಅದೇ ಹೇಳಿದಾಗೆ ಸ್ಕಾರ್ ಇರಲ್ಲ, ಪ್ಲಸ್ ಬರೀ ಗಡ್ಡೆನ ಮಾತ್ರ ಕರಗಿಸುತ್ತೆ, ಥೈರಾಯ್ಡ್ ಫಂಕ್ಷನ್ ರಿಟರ್ನ್ ಆಗುತ್ತೆ. ಬೇಸಿಕ್ಲಿ ಏನಾಗುತ್ತೆ ಅಂದರೆ ಈಗ ಥೈರಾಯ್ಡ್ ಅನ್ನೋ ಆರ್ಗನ್ ತುಂಬ ಇಂಪಾರ್ಟೆಂಟ್ ಬಾಡಿಲಿ, ಎಲ್ಲ ಫಂಕ್ಷನ್ಸ್, ಹಾರ್ಟ್ ರಿಲೇಟೆಡ್ ಫಂಕ್ಷನ್ಸ್ಗೆ ಆಗಲಿ ನಮ್ಮ ಮೆಟಬಾಲಿಸಮ್ ಫಂಕ್ಷನ್ಸ್ಗೆ ರಿಲೇಟ್ ಇರುತ್ತೆ. ಸೊ ಆ ಆರ್ಗನ್ನ ಪ್ರಿಸರ್ವ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಫೈಬ್ರಾಯ್ಡಲ್ಲೂ ಗರ್ಭಕೋಶನ ಪ್ರಿಸರ್ವ್ ಮಾಡ್ತೀವಿ, ಥೈರಾಯ್ಡಲ್ಲೂ ಥೈರಾಯ್ಡ್ನ ಪ್ರಿಸರ್ವ್ ಮಾಡ್ತೀವಿ. ಕೇವಲ ಗಡ್ಡೆನ ಮಾತ್ರ ಟಾರ್ಗೆಟ್ ಮಾಡಿ ಪ್ರಿಸೈಸ್ ಟಾರ್ಗೆಟಿಂಗ್ ಅಂಡರ್ ಇಮೇಜ್ ಅಂತ ಹೇಳ್ತೀವಿ ನಾವು ಇದನ್ನ. ವೆರಿಕೋಸ್ ವೈನ್ಸ್ ವೆರಿ ಕಾಮನ್. ಈ ಹಿಂದೆ ಎಲ್ಲ ಅಂದರೆ ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಥರ ಇರ್ತಿತ್ತು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಯಾರೋ ದೊಡ್ಡವ್ರಿಗಿತ್ತು ಆ ಫ್ಯಾಮಿಲಿನಲ್ಲಿ ಬಂದಿದೆ ಅಂತ. ಈಗ ನೋಡಿದ್ರೆ ಒಂದು 25-30 ವರ್ಷ ಆಗೋಂಗಿಲ್ಲ, ಪ್ರತಿಯೊಬ್ಬರಲ್ಲೂ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಟೀಚರ್ಸಲ್ಲಿ ಹೆಚ್ಚಾಗಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಹೇಗಿದೆ? ಸೊ ಯೂಶಲಿ ವ್ಯಾರಿಕೋಸ್ ವೇನ್ಸ್ ಅದ್ರದ್ದು ಬೇಸಿಕ್ ಫಂಕ್ಷನ್ ಏನಂತಂದರೆ ಈಗ ಬ್ಲಡ್ ಅಗೇನ್ಸ್ಟ್ ದ ಗ್ರಾವಿಟಿ ಫ್ಲೋ ಆಗಬೇಕು. ಸೊ ವೇನ್ಸಲ್ಲಿ ವ್ಯಾಲ್ವ್ಸ್ ಅಂತ ಇರುತ್ತೆ, ಬ್ಯಾಕ್ ಫ್ಲೋ ಆಗೋದನ್ನ ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಸೊ ವ್ಯಾರಿಕೋಸ್ ವೇನ್ಸ್ ಕಾನ್ಸ್ಟೆಂಟಾಗಿ ನಿಂತ್ಕೊಳ್ಳೋದ್ರಿಂದ ಇಲ್ಲ ಎಕ್ಸಸೈಸ್ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಿಂದ ಆ ವ್ಯಾಲ್ಸ್ ಏನಾದರೂ ಡ್ಯಾಮೇಜ್ ಆಗಿ ಲೀಕ್ ಆಗ್ತಾ ಇದ್ದರೆ ಆ ಪರ್ಟಿಕ್ಯುಲರ್ ವೇನ್ಸ್ನ ಕ್ಲೋಸ್ ಮಾಡ್ತೀವಿ. ಸೊ ಮುಂಚೆ ಎಲ್ಲ ಸ್ಟ್ರಿಪ್ಪಿಂಗ್ ಆಫ್ ವ್ಯಾರಿಕೋಸ್ ವೇನ್ಸ್ ಅಂತ ಮಾಡ್ತಾಯಿದ್ರು, ಆ ಎಂಟೈರ್ ವೇನ್ ತೆಗಿಬೇಕಿರ್ತಿತ್ತು. ಈಗೆಲ್ಲ ಅಲ್ಟ್ರಾಸೌಂಡ್ ಗೈಡೆನ್ಸಲ್ಲಿ ಆ ವೇನ್ನ ಟಾರ್ಗೆಟ್ ಮಾಡಿ ಒಂದು ನೀಡಲ್ ಮುಖಾಂತರ ಅದಕ್ಕೆ ಎಂಟ್ರಿ ಕೊಟ್ಬಿಟ್ಟು ಒಂದು ಕ್ಯಾಥೆಟರ್ ಅಂತ ಹಾಕ್ತೀವಿ. ಕ್ಯಾಥೆಟರ್ ಹೋಗ್ಬಿಟ್ಟು ಆ ವೇನ್ನ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಇಟ್ ಈಸ್ ಜಸ್ಟ್ ಮೇರ್ಲಿ ಅರೌಂಡ್ ಒಂದು 40-45 minutesಲ್ಲಿ ಪ್ರೊಸೀಜರ್ ಮುಗ್ದೋಗ್ಬಿಡುತ್ತೆ. ಅದು ಸೇಮ್ ಡೇನೇ ಮನೆಗೆ ಹೋಗ್ಬಿಡ್ಬೋದು ಪ್ರೊಸೀಜರ್ ಮುಗಿದ ತಕ್ಷಣವೇ. ಸೊ ಕ್ಲೋಸ್ ಆಗಿರೋ ವೇನ್ ಆಗಿರೋದ್ರಿಂದ ಬೇರೆ ಹೆಲ್ದಿ ವೇನ್ಸಿಂದ ಅದು ರೀರೂಟ್ ಆಗಿ ಮತ್ತೆ ಬ್ಯಾಕ್ ಟು ದ ಹಾರ್ಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೀಅಕರೆನ್ಸ್ ಅಂತ ಇರಲ್ಲ. ಯೂಶಲಿ ಆ ವೇನ್ಸ್ ಕ್ಲೋಸ್ ಮಾಡಿದ್ಮೇಲೆ 1 monthಗೆ ಫಾಲೋಅಪ್ ಎಲ್ಲ ಚೆಕ್ ಮಾಡಿ ನೋಡ್ತೀವಿ. ಏನಾದರೂ ರೆಸಿಡ್ಯೂಲ್ ವ್ಯಾರಿಕೋಸಿಟೀಸ್ ಅಂತ ಕರಿತೀವಿ, ಏನಾದರೂ ಇದು ಈಗ ರಕ್ತನಾಳಗಳು ಸ್ವಲ್ಪ ಉಬ್ಕೊಂಡಿದ್ರೆ ಅದನ್ನ ಫಾಲೋಅಪಲ್ಲಿ ಇಡ್ತೀವಿ. ಒಂದು ಸರ್ತಿ 3 months 6 months ಫಾಲೋಅಪಲ್ಲಿ ಎಲ್ಲ ಲೀಕಿ ವೇನ್ಸ್ ಕ್ಲೋಸ್ ಆಗಿದೆ ಅಂದರೆ ದೆನ್ ವಿ ಕ್ಯಾನ್ ಸ್ಟಾಪ್ ದ ಫರ್ದರ್ ಟ್ರೀಟ್ಮೆಂಟ್. ಅಂತ ಕೆಲವು ಈಗ ದಪ್ಪ ಉಬ್ಬಿರುವಂಥ ರಕ್ತನಾಳಗಳನ್ನ ಮಾತ್ರ ನೀವು ಟಾರ್ಗೆಟ್ ಮಾಡ್ತೀರಾ, ಅಥವಾ ತುಂಬ ಜನರಿಗೆ ಈಗ ಕಾಲು ನೋವ್ತಾ ಇರುತ್ತೆ ಆದರೆ ರಕ್ತನಾಳಗಳು ಉಬ್ಬಿರಲ್ಲ ಅಂತ ಹೇಳ್ತಿರ್ತಾರೆ, ಸೊ ಅಂಥವ್ರಿಗೂ ಕೂಡ ಟ್ರೀಟ್ಮೆಂಟ್ ಆಗುತ್ತೆ? ಅದು ಬೇಸಿಕ್ಲಿ ನಾವೇನಾದ್ರೂ ಅಲ್ಟ್ರಾಸೌಂಡ್ ಮಾಡಿದಾಗೆ ನೋಡ್ತೀವಿ, ಕೆಲವೊಂದು ವ್ಯಾಲ್ವ್ಸ್ ಎಲ್ಲಿ ಡ್ಯಾಮೇಜ್ ಆಗಿರೋ ರಕ್ತನಾಳಗಳಿರುತ್ತಲ್ಲ ಅದನ್ನು ಮಾತ್ರ ನಾವು ಟ್ರೀಟ್ ಮಾಡ್ತೀವಿ. ಇನ್ನು
ಪ್ರಾಸ್ಟೇಟ್ ಪ್ರಾಬ್ಲಮ್ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ, ವಯಸ್ಸಾಗ್ತಾ ಇದ್ದಂತೂ ವೆರಿ ಕಾಮನ್ ಇದು. ಸೊ ಇದಕ್ಕೆ ಹೇಗೆ ಟ್ರೀಟ್ಮೆಂಟ್? ಸೊ ಯೂಶಲಿ ಪ್ರಾಸ್ಟೇಟ್ ಪ್ರಾಬ್ಲಮ್ ಬಂದಾಗ ಅವರಿಗೆ ಯೂರಿನ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗೋದಾಗಲಿ, ಇಲ್ಲ ಕಂಟಿನ್ಯೂಸ್ ಆಗಿ ಯೂರಿನ್ ಲೀಕ್ ಆಗೋದು ಆ ಥರ ಇರುತ್ತೆ. ಆವಾಗ ಏನಾಗುತ್ತೆ, ಪ್ರಾಸ್ಟೇಟ್ ಉಬ್ಕೊಂಡಿರುತ್ತೆ. ಸೊ ನಾವು ಆವಾಗ ಏನು ಮಾಡ್ತೀವಿ ಅಂತಂದರೆ, ಈ ಪ್ರಾಸ್ಟೇಟಿಗೆ ರಕ್ತನಾಳ ಸಪ್ಲೈ ಇರುತ್ತೆ. ಈಗ ಸಿಮಿಲರ್ ಟು ಫೈಬ್ರಾಯ್ಡ್ ಮೆಕಾನಿಸಮಲ್ಲಿ ತೊಡೆ ಭಾಗದಿಂದ ಒಂದು ಆಂಜಿಯೋಗ್ರಾಮ್ ಥರ ಹೋಗಿ ಪ್ರಾಸ್ಟೇಟಿಗೆ ಸಪ್ಲೈ ಮಾಡೋ ರಕ್ತನಾಳಗಳನ್ನು ಟಾರ್ಗೆಟ್ ಮಾಡ್ತೀವಿ. ಟಾರ್ಗೆಟ್ ಮಾಡಿ ಅಲ್ಲಿ ಬ್ಲಾಕಿಂಗ್ ಏಜೆಂಟ್ಸ್ ಹಾಕಿ ಆ ಪ್ರಾಸ್ಟೇಟ್ನ ಗಾತ್ರವನ್ನು ಕರಗಿಸ್ತೀವಿ. ಸೊ ಅದು ಸೈಜ್ ಕಮ್ಮಿ ಆದಾಗೆ ಅವರಿಗೆ ಫ್ಲೋ ಓಪನ್ ಆಗುತ್ತೆ. ಸೊ ಈಸಿಯಾಗಿ ಯೂರಿನ್ ಪಾಸ್ ಮಾಡೋಕ್ಕೆ ಡಿಫಿಕಲ್ಟಿ ಆಗಲಿ, ಇಲ್ಲ ಯೂರಿನ್ ಫ್ಲೋ ಆಗೋದು ಕಷ್ಟ ಇದ್ದಾಗೆ ಅದು ಫ್ಲೋ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ. ಅದು ಈ ಹಿಂದೆಲ್ಲ ಲಿವರ್ ಸಮಸ್ಯೆ ಬರುತ್ತೆ ಅಂತಂದರೆ ಅವರೇನೋ ಕುಡುಕರಿರಬೇಕು, ಅವರು ಹೆಚ್ಚಾಗಿ ಕುಡಿತಾರೆ, ಹಾಗಾಗಿ ಆ ಸಮಸ್ಯೆ ಅಂತ ಹೇಳ್ತಿದ್ರು. ಬಟ್ ಇತ್ತೀಚಿನ ಅಧ್ಯಯನದ ಪ್ರಕಾರ ನೋಡೋದಾದರೆ 90% ಯಾರು ನಾನು ಆಲ್ಕೋಹಾಲಿಕ್ ಇರ್ತಾರೋ ಅವರಲ್ಲೇ ಲಿವರ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಈ ಸಮಸ್ಯೆಗಳಿರೋದ್ರಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ? ಈಗ ಬೇಸಿಕ್ಲಿ ಈ ಲಿವರ್ ಸಮಸ್ಯೆಗಳಲ್ಲಿ ಡಯಟ್ ಪ್ಯಾಟರ್ನ್ಸ್ ಆಗಲಿ, ಇಲ್ಲ ಸ್ಟ್ರೆಸ್, ಅದೇ ತುಂಬ ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ. ಈಗ ಆಲ್ಕೋಹಾಲ್ ಒಂದೇ ಮೇನ್ ರೀಸನ್ ಇರಲ್ಲ, ಇನ್ಫೆಕ್ಷನ್ ಇರ್ಬೋದು, ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇರ್ಬೋದು. ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಈಗ ಯಂಗರ್ ಪಾಪ್ಯುಲೇಷನಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಡಯಟ್ ರಿಲೇಟೆಡ್ ಇರುತ್ತೆ. ಸೊ ಅದರಿಂದ ಲಿವರ್ ಡಿಸೀಸ್ ಪ್ರೋಗ್ರೆಸ್ ಆಗ್ಬೋದು. ಅದು ಯೂಶಲಿ ಫ್ಯಾಟಿ ಲಿವರಿಂದ ಇದು ಸ್ಟಿಯೋಟೋ ಹೆಪಟೈಟಿಸ್ ಅಂತ ಕರಿತೀವಿ, ಲಿವರ್ ಇನ್ಫ್ಲಮೇಷನ್ ಆಗುತ್ತೆ. ಅದು ಹಾಗೆ ಬಿಡ್ತಾ ಹೋದರೆ ನೆಕ್ಸ್ಟು ಫೈಬ್ರೋಸಿಸ್, ಸಿರೋಸಿಸ್ ಸ್ಟೇಜಸ್ಗೆ ಆ ಥರ ಹೋಗುತ್ತೆ. ಸೊ ಆ ಥರ ಆದಾಗ ಯೂಶ್ವಲಿ ಏನಾದರೂ ಲಿವರ್ ಸಮಸ್ಯೆ ಅಂದರೆ ಹೊಟ್ಟೆಲಿ ನೀರು ತುಂಬ್ಕೊಳ್ಳೋದು ಆ ಥರ ಇದ್ದಾಗೆ ನಾವು ಇಂಟರ್ವೆನ್ಷನ್ ಮೂಲಕ ನೀರು ತೆಗೆಯೋದು, ಇಲ್ಲ ಟ್ಯೂಬ್ ಹಾಕೋದು ಅದೆಲ್ಲ ಮಾಡ್ತೀವಿ. ಅದ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿ ಅದು ಲಿವರ್ದು ಫ್ಲೋ ಎಲ್ಲ ಡೈವರ್ಷನ್ ಆಗಿ ಮಾಡಬೇಕು ಅಂತಂದರೆ ಕೆಲವೊಂದು ಸರ್ತಿ ಟಿಪ್ಸ್ ಅಂತ ಪ್ರೊಸೀಜರ್ ಎಲ್ಲ ಮಾಡ್ತೀವಿ. ಸೊ ಮುಂಚೆ ಎಲ್ಲ ಅದಕ್ಕೆ ಎಂಟೈರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ರಿಪ್ಲೇಸ್ ಮಾಡಬೇಕಿರುತ್ತೆ. ಕೆಲವೊಬ್ಬರಿಗೆ ಎಲಿಜಿಬಿಲಿಟಿ ಇರಲ್ಲ, ಕೆಲವೊಬ್ಬರಿಗೆ ಲಿವರ್ ಸಿಗಲ್ಲ. ಸೊ ಅಂಥವ್ರಿಗೆ ಬ್ರಿಡ್ಜ್ ಟು ಟ್ರಾನ್ಸ್ಪ್ಲಾಂಟ್ ಅಂತ ಟಿಪ್ಸ್ ಅಂತ ಪ್ರೊಸೀಜರ್ ಮಾಡ್ತೀವಿ. ಲಿವರ್ ಒಳಗಡೆ ಹೋಗಿ ವಿತೌಟ್ ಸರ್ಜರಿನೇ ನೆಕ್ಕಲ್ಲಿಂದ ಅಂದರೆ ಕುತ್ತಿಗೆಯಿಂದ ಒಂದು ಚಿಕ್ಕ ವೈರ್ ಹಾಕಿ ಅದ್ರ ಮೂಲಕ ಟ್ಯೂಬಿಂದ ಹೋಗಿ ಲಿವರಲ್ಲಿ ಒಂದು ಸ್ಟೆಂಟ್ನ ಪ್ಲೇಸ್ ಮಾಡೋದು. ಅಂದರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ? ಸೊ ಅದು ಏನಾದರೆ ಲಿವರಲ್ಲಿ ಫಂಕ್ಷನ್ ಅಬ್ನಾರ್ಮಲ್ ಆಗಿರೋದ್ರಿಂದ, ಅಂದರೆ ಲಿವರ್ದು ಪ್ರೆಷರ್ಸಿಂದ ರಕ್ತ ಎಲ್ಲ ಹಿಂದೆ ಹೋಗ್ತಾ ಇರುತ್ತೆ. ಹಿಂದೆ ಹೋಗೋದ್ರಿಂದ ಹೊಟ್ಟೆಯಲ್ಲಿ ಆ ಪ್ರೆಷರಿಂದ ನೀರು ತುಂಬ್ಕೊಳ್ತಾ ಇರುತ್ತೆ. ಸೊ ಇಲ್ಲಾಂದರೆ ಕೆಲವೊಬ್ಬರಿಗೆ ರಕ್ತನಾಳ ಉಬ್ಕೊಂಡು ರಕ್ತ ವಾಂತಿ ಆಗೋದು, ಇಲ್ಲ ಬ್ಲೀಡಿಂಗ್ ಚಾನ್ಸಸ್ ಎಲ್ಲ ಆ ಥರ ಇರುತ್ತೆ. ಸೊ ಅವರಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ನಾವು ಬೇಸಿಕ್ಲಿ ಆ ಸ್ಟೆಂಟ್ನ ಪ್ಲೇಸ್ ಮಾಡೋದ್ರಿಂದ ಲಿವರ್ ಒಳಗಡೆ ಆ ಪ್ರೆಷರ್ ರಿಲೀಸ್ ಆಗುತ್ತೆ. ಪ್ರೆಷರ್ ರಿಲೀಸ್ ಆದರೆ ಆವಾಗ ಅವರಿಗೆ ಫ್ಲೋ ಮತ್ತೆ ರಿಟೇನ್ ಆಗೋದ್ರಿಂದ ಈ ನೀರು ತುಂಬ್ಕೊಳ್ಳೋದಾಗಲಿ, ರಕ್ತ ವಾಂತಿ ಆಗೋದು ಅದು ಕಮ್ಮಿ ಆಗುತ್ತೆ. ಕ್ಯಾನ್ಸರ್ ಅನ್ನೋದೇ ಒಂದು ರೀತಿ ಪೇನ್ಫುಲ್ ಪ್ರೊಸೀಜರ್ ಅಂತ ಹೇಳ್ಬೋದು. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ತುಂಬ ಜನ ನರಳು ಹೋಗ್ತಾರೆ. ಅಂದರೆ ಕ್ಯಾನ್ಸರ್ ಬಂದು ಅದು ಎಷ್ಟು ದಿನ ಬದುಕ್ತಾರೋ ಗೊತ್ತಿಲ್ಲ, ಆ ಟ್ರೀಟ್ಮೆಂಟಿಂದನೇ ಅರ್ಧಕ್ಕರ್ಧ ಹೋಗ್ಬಿಡ್ತಾರೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅವೈಲಬಿಲಿಟಿ? ಈಗ ಲಿವರ್ ಪರ್ಟಿಕ್ಯುಲರ್ಲಿ ತೊಗೊಂಡ್ರೆ, ಈಗ ಜನರಲಿ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಕೊಡ್ತಾರೆ. ಕೀಮೋಥೆರಪಿ ಕೊಟ್ಟಾಗೆ ಅವರಿಗೆ ಓವರ್ ಆಲ್ ಟ್ರೀಟ್ಮೆಂಟ್ ಕೊಟ್ಟಾಗೆ ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ ಆ ಥರ ಸ್ವಲ್ಪ ವಾಂತಿ ಥರ ಬರೋದಾಗಲಿ, ಸ್ವಲ್ಪ ವೆಯ್ಟ್ ಲಾಸ್, ಹೇರ್ ಲಾಸ್ ಇರುತ್ತೆ. ಈ ಲಿವರ್ ಕ್ಯಾನ್ಸರಲ್ಲಿ ಆದರೆ ಪರ್ಟಿಕ್ಯುಲರ್ ಆಗಿ ಲಿವರ್ನೇ ಟಾರ್ಗೆಟ್ ಮಾಡ್ತೀವಿ. ಇದರಲ್ಲಿ ಜನರಲ್ ಕೀಮೋಥೆರಪಿ ಇರಲ್ಲ. ಸೊ ಲಿವರ್ ಕ್ಯಾನ್ಸರ್ಗೆ ವೇರಿಯಸ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಕೆಲವೊಂದು ಸರ್ಜರಿ ಇರುತ್ತೆ, ಕೆಲವೊಂದು ಟ್ರಾನ್ಸ್ಪ್ಲಾಂಟ್ ಇರುತ್ತೆ, ಇಲ್ಲ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಸರ್ಜರಿಗೆ ಎಲಿಜಿಬಿಲಿಟಿ ಇರಲಾರ್ದವ್ರಿಗೆ, ಟ್ರಾನ್ಸ್ಪ್ಲಾಂಟ್ ಎಲಿಜಿಬಿಲಿಟಿ ಇರಲಾರ್ದವ್ರಿಗೆ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆಗಿ ಮಿನಿಮಲಿ ಇನ್ವೇಸಿವ್ ಆಗಿ ಆ ಪರ್ಟಿಕ್ಯುಲರ್ ಗಡ್ಡೆನ ನಾವು ಹೀಟ್ ಮುಖಾಂತರ ಕರಗಿಸ್ಬೋದು. ಇಲ್ಲ ಅಂದರೆ ಟೇರ್ ಅಂತ ಪಾರ್ಟಿಕಲ್ಸ್ನ ಹಾಕಿಬಿಟ್ಟು ಅದನ್ನು ಆ್ಯಕ್ಟಿವಿಟಿನ ನಿಲ್ ಮಾಡ್ಬೋದು. ಸೊ ಇದು ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್ಸ್ ಫಾರ್ ದ ಲಿವರ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಅಂದರೆ ಈಗ ಎಷ್ಟೋ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳೆಲ್ಲ ಬರ್ತಾ ಇದೆ. ಈ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅನ್ನೋದು ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳ್ತೀವಿ? ಓಕೆ, ಸೊ ಇದು ಬೇಸಿಕ್ಲಿ ಕ್ಯಾಟರ್ ಮಾಡೋ ಪಾಪ್ಯುಲೇಷನ್ ಹೇಗಿರುತ್ತೆ ಅಂದರೆ, ಯಾರಿಗೆ ಸರ್ಜರಿ ಅಂದರೆ ಭಯ ಇರುತ್ತೆ, ತುಂಬ ಆಂಗ್ಸೈಟಿ ಇರ್ತಾರೆ, ಇಲ್ಲ ಸರ್ಜರಿ ಕೋಮಾಬಿಲಿಟೀಸ್ ಇರುತ್ತೆ, ಕೆಲವರಿಗೆ BP, ಶುಗರ್ ಇವೆಲ್ಲ ಸಮಸ್ಯೆಗಳಿರುತ್ತೆ. ಸೊ ಆ ಥರ ಪೇಷಂಟ್ಸ್ಗೆ ಸರ್ಜರಿಗೆ ಹೋದರೆ ಸ್ವಲ್ಪ ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಹೈ ರಿಸ್ಕ್ ಅಂತ ಕರಿತೀವಿ. ಅಂಥ ಪೇಷಂಟ್ಸಲ್ಲೂ ನಾವು ಈ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸ್ ಮಿನಿಮಲಿ ಇನ್ವೇಸಿವ್ ಇರೋದ್ರಿಂದ ಸೇಫಾಗಿ ಮಾಡ್ಬೋದು. ಆಮೇಲೆ ಕೆಲವೊಬ್ಬರಿಗೆ ಸರ್ಜರಿನೇ ಬೇಡ ಅಂತ ಇರ್ತಾರೆ, ಅವರಿಗೆ ನಾವು ಈ ಥರ ಪರ್ಟಿಕ್ಯುಲರ್ ಪ್ರೊಸೀಜರ್ಸ್ನ ಪ್ರೊವೈಡ್ ಮಾಡ್ಬೋದು. ಇದು ಪೇನ್ಫುಲ್ ಪ್ರೊಸೀಜರ್ ಇರುತ್ತೆ? ಇಲ್ಲ, ಇದು ಮೆಜಾರಿಟಿ ಆಫ್ ದ ಪ್ರೊಸೀಜರ್ ಅಡ್ವಾಂಟೇಜ್ ಏನಂದರೆ ಲೋಕಲ್ ಅನೆಸ್ಥಿಷಿಯಲ್ಲೇ ಮಾಡ್ತೀವಿ, ಇಲ್ಲ ಮಿನಿಮಲ್ ಮಾನಿಟರ್ಡ್ ಅನೆಸ್ಥಿಷಿಯಾ ಕೇರ್ MAC ಅಂತ ಕರಿತೀವಿ. ಸೊ ಕಂಪ್ಲೀಟ್ ಜನರಲ್ ಅನೆಸ್ಥಿಷಿಯಾಸ್, ಕೆಲವೊಂದು ಸರ್ಜರೀಸ್ಗೆ ಜನರಲ್ ಅನೆಸ್ಥಿಷಿಯಾ ಯೂಸ್ ಮಾಡ್ತೀವಿ. ಇದರಲ್ಲಿ ಜನರಲ್ ಅನೆಸ್ಥಿಷಿಯಾ ಅವಶ್ಯಕತೆನೇ ಬರಲ್ಲ. ಮೆಜಾರಿಟಿ ಆಫ್ ದ ಪ್ರೊಸೀಜರ್ ಲೋಕಲ್ ಅನೆಸ್ಥಿಷಿಯಾ, ಇಲ್ಲಾಂದರೆ ಕೆಲವೊಂದು ಮಿನಿಮಲ್ ಸೆಡೇಷನಲ್ಲಿ ಮುಗ್ದೋಗುತ್ತೆ ಪ್ರೊಸೀಜರ್. ಈಗ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲೂ ಕೂಡ ಇರ್ತಾರೆ. ಫ್ರಮ್ ದ ಪೀಡಿಯಾಟ್ರಿಕ್ ಇಂಟರ್ವೆನ್ಷನ್ ಇಂದ ಇಟ್ಕೊಂಡು ಎಲ್ಡರ್ಲಿವರೆಗೂ ಪ್ರತಿಯೊಬ್ಬರಲ್ಲೂ ಎಲಿಜಿಬಲ್ ಇರೋರಿಗೆ ಇದು ಮಾಡ್ಬೋದು, ಏನು ತೊಂದರೆ ಇರೋದಿಲ್ಲ. ಬೆನಿಫಿಟ್ಸ್ ಅಂತಂದರೆ ನಿಮಗೆ ಇದು ಬೇಸಿಕ್ಲಿ ಸರ್ಜರಿ ಅವಾಯ್ಡ್ ಮಾಡ್ಬೋದು. ಅಂದರೆ ಸರ್ಜರಿಗೆ ಒಂದು ಆಲ್ಟರ್ನೇಟಿವ್ ಥರ, ಸ್ಕಾರು ಆ ಥರ ಇರಲ್ಲ, ಬೇಗ ಫಾಸ್ಟರ್ ರಿಕವರಿ ಅಂತ ಕರಿತೀವಿ. ಆಮೇಲೆ ಅರ್ಲಿ ರಿಟರ್ನ್ ಟು ವರ್ಕ್ ಆ ಥರ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ
ಓವರಾಲ್ ಆಗಿ ಬಾಡಿ ಮೇಲಾಗಲಿ ಸ್ಕಾರ್ಸು ಆ ರಿಸ್ಕ್ ಇರಲ್ಲ. ಸೊ ಆಮೇಲೆ ಫಾಲೋಅಪ್ಪಲ್ಲಿ ನಮಗೆ ಇಮೇಜ್ ಗೈಡೆನ್ಸ್ ಇದು ಇರುತ್ತೆ. ನಾವು MRI ಇಲ್ಲ CT ಮಾಡಿಸಿ ನೋಡ್ತೀವಿ ಅವ್ರು ಯಾವ ಥರ ರೆಸ್ಪಾಂಡ್ ಆಗಿದೆ, ಇದೇನಾದರೂ ರಿಪೀಟ್ ಮಾಡಬೇಕಾ, ಇಲ್ಲ ಏನಾದರೂ ರೆಸಿಡ್ಯೂಯಲ್ ಪೋರ್ಷನ್ ಉಳ್ಕೊಂಡಿದೆ. ಸೊ ಅದನ್ನೆಲ್ಲ ನಾವು ರಿಯಲ್ ಟೈಮಲ್ಲಿ ನೋಡಿಕೊಂಡು ಮಾಡ್ಬೋದು. ಒಂದ್ಸರಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ತಗೊಂಡ ನಂತರದಲ್ಲಿ ಹುಷಾರಾಗೋದು ಎಷ್ಟು ಬೇಗ ಗುಣಮುಖ ಆಗುತ್ತೆ? ಯಾಕೆ ಸರ್ಜರಿಗೆ ಹೋಲ್ಪಟ್ರೆ ಇದು ತುಂಬ ಕಡಿಮೆ ಅಂತ ಹೇಳ್ತಾ ಇದ್ರಿ. ಯೂಶಲಿ 1 to 2 ಡೇಸ್ ಪ್ರೊಸೀಜರ್. ನಾನು ಹೇಳಿದಾಗೆ ಫೈಬ್ರಾಯ್ಡ್ಸ್ಗಾಗಲಿ ಥೈರಾಯ್ಡ್ಸ್ಗಾದರೆ ಸೇಮ್ ಡೇ 1 ಡೇಯಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ, ಇಲ್ಲ ನೆಕ್ಸ್ಟ್ ಡೇ ಇರುತ್ತೆ. ಇವನ್ ಫಾರ್ ಫೈಬ್ರಾಯ್ಡ್ಸ್ ಪ್ರಾಸ್ಟೇಟ್ ಆಗಲಿ 1 to 2 ಡೇಸ್ ಅದೇ ಥರ ಇರುತ್ತೆ. ಮೆಜಾರಿಟಿ ಆಫ್ ದ ಪ್ರೊಸೀಜರ್ಸ್ ಸಿನ್ಸ್ ಮಿನಿಮಲಿ ಇನ್ವೇಸಿವ್ ಆಮೇಲೆ ಪಿನ್ ಹೋಲ್ ಪ್ರೊಸೀಜರ್ಸ್ ಆಗಿರೋದ್ರಿಂದ ಅನೆಸ್ಥಿಷಿಯನ್ನು ಜನರಲ್ ಅನೆಸ್ಥಿಷಿಯಾ ರಿಕವರಿ ಪೀರಿಯಡ್ ಫಾಸ್ಟರ್ ಇರುತ್ತೆ. 1 to 2 ಡೇಸ್ ಯೂಶಲಿ ಪ್ರೊಸೆಸ್ ಇರುತ್ತೆ. ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದ ತಕ್ಷಣ ಯಾವ ರೀತಿ ಟ್ರೀಟ್ಮೆಂಟ್ಗೆ ಅವ್ರು ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ನೀವೇ ಆಗಿರ್ತೀರಿ. ಸೊ ಅದು ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಹೇಗೆ? ಸೊ ಯೂಶಲಿ ಇದು ಪ್ರಾಸೆಸ್ ಹೇಗಿರುತ್ತೆ ಅಂದರೆ, ಒಂದು ಪೇಷಂಟ್ ಬಂದಾಗೆ ಪರ್ಟಿಕ್ಯುಲರ್ಲಿ ಕನ್ಸಲ್ಟೇಷನ್ ಇರುತ್ತೆ. ಕನ್ಸಲ್ಟೇಷನಲ್ಲಿ ನಾವು ನೋಡ್ತೀವಿ ಅವ್ರಿಗೆ ಏನು ಕಾಸ್ ಇದೆ, ಏನು ಕಂಡೀಷನ್ ಇದೆ ಅಂತ. ಸೊ ಅವ್ರದ್ದು ಇಮೇಜಿಂಗ್ ಎಲ್ಲ ಡೀಟೇಲ್ ಆಗಿ ರೀಡ್ ಮಾಡ್ತೀವಿ. ಸೊ ಫೈಬ್ರಾಯ್ಡ್ ಆಗಲಿ ಥೈರಾಯ್ಡ್ ಆಗಲಿ ಅವ್ರದ್ದು ಏನಾದರೂ ಹಾರ್ಮೋನಲ್ ಅನಾಲಿಸಿಸ್ ಇದ್ದರೆ ಅದನ್ನೆಲ್ಲ ರೀಡ್ ಮಾಡಿಬಿಟ್ಟು ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಈಗ ರೂಲ್ ಆಫ್ ಮೆಡಿಸಿನ್ ಏನಂತಂದರೆ, ಯಾವುದೇ ಪೇಷಂಟ್ ವಿಧವಾದ ಟ್ರೀಟ್ಮೆಂಟ್ಸ್ ಇದ್ದರೆ ಎಲ್ಲನೂ ಅವ್ರಿಗೆ ಗೊತ್ತಿರಬೇಕು. ಇದೇ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರು ನಮ್ಮ ಇಂಟರ್ವೆನ್ಷನ್ಗೂ ಬಂದರೂ ನಾವು ಈ ಥರ ಸರ್ಜಿಕಲ್ ಆಪ್ಷನ್ಸ್ ಇದೆ, ಇಂಟರ್ವೆನ್ಷನ್ ಆಪ್ಷನ್ ಇದೆ, ಮೆಡಿಸಿನ್ ಆಪ್ಷನ್ಸ್ ಇದೆ. ಯಾವುದರಿಂದ ಎಷ್ಟು ಎಫೆಕ್ಟಿವ್ ಇರುತ್ತೆ, ಯಾವುದರಿಂದ ಎಷ್ಟು ಬೇಗ ಗುಣಮುಖರಾಗ್ತೀರಾ, ಯಾವುದಕ್ಕೆ ಎಷ್ಟು ದಿನ ಹಾಸ್ಪಿಟಲ್ ಸ್ಟೇ ಎಲ್ಲ ಹೇಳ್ತೀವಿ. ಸೊ ಅದು ಬೆಸ್ಟ್ ಆಪ್ಷನ್ ನಿಮ್ಗೆ ಯಾವುದಂತ ಕೊಟ್ಟಾಗೆ ನೀವು ಅದನ್ನ ಚೂಸ್ ಮಾಡಿಕೊಂಡು ಯು ಕ್ಯಾನ್ ಪ್ರೊಸೀಡ್, ಅದ್ರ ತಕ್ಕಂಗೆ ಹೋಗ್ಬೋದು. ಈಗ ಸರ್ಜಿಕಲ್ ಪ್ರೊಸೀಜರ್ ಮೂಲಕವಾಗಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೂ ಈಗ ಇನ್ವಾಸಿವ್ ಮೆಥಡಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳೋದಕ್ಕೂ ಅಂದರೆ ಬೇಗ ಗುಣಮುಖರಾಗೋ ಚಾನ್ಸಸ್ ನೋಡಿದ್ರೆ ಯಾವುದು ಬೇಗ ಇರುತ್ತೆ? ಇದರಲ್ಲಿ ಗುಣಮುಖ ಆಗೋದಂದರೆ ಬಿಕಾಸ್ ಇದರಲ್ಲಿ ಸರ್ಜಿಕಲ್ ಥರ ನಿಮಗೆ ಲಾಂಗ್ ಹಾಸ್ಪಿಟಲ್ ಸ್ಟೇ ಇರಲ್ಲ. ಇದು 1 to 2 ಡೇಸ್ ಇರುತ್ತೆ. ಬೇಸಿಕ್ಲಿ ಇದರಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ಹೌ ಎಫೆಕ್ಟಿವ್, ಯಾವುದು ಎಷ್ಟು ಎಫೆಕ್ಟಿವ್ ಥರ ಟ್ರೀಟ್ಮೆಂಟ್ ಇರುತ್ತೆ. ಈ ಸರ್ಜಿಕಲ್ ಆಪ್ಷನ್ಸು ಅಷ್ಟೇ ಎಫೆಕ್ಟಿವ್ ಇರುತ್ತೆ. ಈಗಿನ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ಬೇಗ ಟ್ರೀಟ್ಮೆಂಟ್ ತೊಗೊಂಡು ಬೇಗ ಹೋಗ್ಬೇಕಂತ ಹಾಗಂತಂದು ಎಲ್ಲ ಟ್ರೀಟ್ಮೆಂಟ್ಗೂ ನಾವು ಸರ್ಜರಿ ಇಲ್ಲಾರ್ದೇ ಇದನ್ನ ಸಜೆಸ್ಟ್ ಮಾಡಲ್ಲ. ಕೆಲವೊಂದು ಅವರದ್ದು ತಕ್ಕಂಗೆ ಅವ್ರವ್ರ ಲೈಫ್ ಸ್ಟೈಲ್ ತಕ್ಕಂಗೆ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ. ಯಾರಿಗೆ ಹೆಚ್ಚು ಉಪಯುಕ್ತ ಅಂತ ಯೂಶಲಿ ಈಗ ನೋಡ್ತೀರಾ, ಈ ಪ್ರೆಸೆಂಟ್ ವರ್ಲ್ಡಲ್ಲಿ ನೋಡ್ತಾ ಇರೋದಾದರೆ ಈಗೆಲ್ಲರಿಗೂ ಹಾಲಿಡೇಸಲ್ಲಿ ರಜಾ ಸಿಗೋದು ಕಷ್ಟ ಇರುತ್ತೆ. 3 to 4 ಡೇಸಲ್ಲಿ ಮುಗಿಸ್ಕೊಂಡು ಹೋಗೋದಿರುತ್ತೆ. ಸೊ ಆ ಥರ ಜನರಲ್ ಯಂಗ್ ಪಾಪ್ಯುಲೇಷನ್ ಅವರಿಗೆ ಜನರಲಿ ಪ್ರಿಫರ್ ಮಾಡ್ತಾರೆ. ಯಾರಿಗೆ ಈ ಇನ್ವಾಸಿವ್ ರೇಡಿಯಾಲಜಿ ಅಂತ ಅಂದರೆ ಹೇಗೆ ಬಂತು? ಇದು ಇಂಟರ್ವೆನ್ಷನ್ ರೇಡಿಯಾಲಜಿ ಬೇಸಿಕ್ಲಿ ಮಿನಿಮಲಿ ಇನ್ವೇಸಿವ್ ಅಂತ ಕರಿತೀವಿ. ಸೊ ಇಟ್ ಸ್ಟಾರ್ಟೆಡ್ ಆಲ್ ಇನ್ 1964. ಚಾರ್ಲ್ಸ್ ಡಾಟರ್ ಅನ್ನೋರು ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಕರೀತಾರೆ. ಸೊ ಅಲ್ಲಿ ಹಿಸ್ಟ್ರಿ ನೋಡಿದರೆ ಒಬ್ಬರಿಗೆ ಕಾಲಲ್ಲಿ ರಕ್ತನಾಳ ಬ್ಲಾಕ್ ಆಗಿತ್ತು. ಸೊ ಮುಂಚೆಲ್ಲ ಆ ಥರ ಆದರೆ ಅದು ಪ್ರೋಗ್ರೆಸಸ್ ಟು ಇದು ಗ್ಯಾಂಗ್ರೀನ್ ಆಗುತ್ತೆ, ಕಾಲನ್ನೇ ಕಟ್ ಮಾಡೋ ಅವಶ್ಯಕತೆ ಬರ್ತಿತ್ತು ಅವಾಗ. ಸೊ ಅವ್ರು ಏನು ಮಾಡಿದರು, ಒಂದು ಪೈಪ್ಸ್ ಮತ್ತು ಟ್ಯೂಬ್ಸ್ ಮುಖಾಂತರ ಹೋಗಿಬಿಟ್ಟು ಆ ಬ್ಲಾಕ್ ಆಗಿರೋ ರಕ್ತನಾಳನ ಅದನ್ನು ಅಗಲ ಮಾಡ್ತಾರೆ. ಅಗಲ ಮಾಡಿದಾಗೆ ಬ್ಲಡ್ ಫ್ಲೋ ರೀಸ್ಟೋರ್ ಆಗುತ್ತೆ. ರೀಸ್ಟೋರ್ ಆಗಿರೋದ್ರಿಂದ ಅದು ಗ್ಯಾಂಗ್ರೀನ್ ಆಗೋದಾಗಲಿ ಅದು ಆಗೋ ಅವಶ್ಯಕತೆ ಬರಲಿಲ್ಲ. ಹಾಗೆ ಸ್ಟಾರ್ಟ್ ಆಗಿರೋದು ಪ್ರೊಸೀಜರು ಇಂಟರ್ವೆನ್ಷನ್ ರೇಡಿಯಾಲಜಿ. ಇನ್ ಕೇಸ್ ಈ ಟ್ರೀಟ್ಮೆಂಟ್ನ ನಾವು ತಗೊಳ್ಬೇಕು ಅಂತಂದರೆ ಏನೇನು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು? ಸೊ ಇದು ಬೇಸಿಕ್ ಫ್ಯಾಕ್ಟರ್ಸ್ ಏನಂತಂದರೆ ನಮಗೆ ಇದರಲ್ಲಿ ನೆಸೆಸಿಟಿ ಏನಿದೆ ಅಂತ. ಸೊ ಕೆಲವರಿಗೆ ಸರ್ಜರಿ ಅಂದರೆ ಆ್ಯಸ್ ಎ ಸೈಡ್ ಭಯ ಇರುತ್ತೆ. ಆಮೇಲೆ ಬೇಗ ಗುಣಮುಖವಾಗಿ ಬೇಗ ವರ್ಕಿಗೆ ರಿಪೋರ್ಟ್ ಮಾಡೋದಿರುತ್ತೆ. ಸೊ ಆಮೇಲೆ ವಿತೌಟ್ ಎನಿ ಸ್ಕಾರ್ ಮಾರ್ಕ್ಸ್ ಆನ್ ದ ಬಾಡಿ ಆ ಥರ ಇರುತ್ತೆ. ಕೆಲವರಿಗೆ ಕೋಮಾಬಿಟಿ ಕಂಡೀಷನ್ಸ್ ಇರುತ್ತೆ, ಕೆಲವರು ಹೈ ರಿಸ್ಕ್ ಇರುತ್ತೆ. ಸೊ ಈ ಥರ ಜನರಲ್ ಪೇಷಂಟ್ಸು ಇಂಟರ್ವೆನ್ಷನ್ ರೇಡಿಯಾಲಜಿನ ಚೂಸ್ ಮಾಡ್ತಾರೆ. ಓಕೆ. ಇನ್ ಕೇಸ್ ಟ್ರೀಟ್ಮೆಂಟಲ್ಲೇ ತಗೊಳ್ಳುವಂತಹ ಸಂದರ್ಭದಲ್ಲಿ ಅಂದರೆ ಪಥ್ಯ ಏನಾದರೂ ಇರಬೇಕಾ ಟ್ರೀಟ್ಮೆಂಟ್ಗೆ ಮುಂಚೆ ನಂತರದಲ್ಲಿ? ಇಲ್ಲ, ಆ ಥರ ಪಥ್ಯ ಏನು ಸ್ಪೆಸಿಫಿಕ್ ಆಗಿರಲ್ಲ. ಇದು ಜನರಲ್ ಏನು ಸರ್ಜರಿಗೆ ಪ್ರಿಕಾಷನ್ಸ್ ತೊಗೊಳ್ತೀವಿ, ಎಂಟಿ ಸ್ಟಮಕ್ಕು ಆ ಥರ ಅಷ್ಟೇ ಇರುತ್ತೆ. ಅದು ಬಿಕಾಸ್ ಅನೆಸ್ಥಿಷಿಯಾ ಏನಾದರೂ ಕೊಡಬೇಕಾದ್ರೆ ಲೋಕಲ್ ಅನೆಸ್ಥಿಷಿಯಾ ಅದಕ್ಕೆ. ಅದು ಬಿಟ್ಟು ಪರ್ಟಿಕ್ಯುಲರಾಗಿ ಈ ಥರ ಪಥ್ಯ ಆ ಥರ ಏನೂ ಇರೋದಿಲ್ಲ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇದು ಒಂದು ಅಡ್ವಾಂಟೇಜ್. ಯಾಕಂದರೆ ಸರ್ಜರಿ ಆದಮೇಲೆ ನಿಮಗೆ ಬೆಡ್ ರೆಸ್ಟ್ ಇರುತ್ತೆ. 6 to 7 ಡೇಸ್ ಬೆಡ್ ರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಆಮೇಲೆ ಸ್ಟಿಚಸ್ ಇನ್ನೂ ತೆಗೆಯೋವರೆಗೂ ಎಕ್ಸ್ಟ್ರಾ ಅದ್ರ ಮೇಲೆ ಸ್ಟ್ರೆಸ್ ಮಾಡಬಾರ್ದು. ಇದರಲ್ಲಿ ಏನು ಸ್ಟಿಚಸ್ ಇರೋದಿಲ್ಲ, ಸ್ಕಾರ್ ಇರೋದಿಲ್ಲ. ಅದರ ಅಡ್ವಾಂಟೇಜ್ ಏನಂತಂದರೆ ಸೊ 2-3 ಡೇಸಲ್ಲಿ ನೀವು ರಿಕವರ್ ಆಗಿ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್ ಅಂತ ಹೇಳ್ತಾರೆ. ಇನ್ನು ನಾರಾಯಣ ಹೆಲ್ತ್ ಸಿಟಿಯ ಸ್ಪೆಷಾಲಿಟಿ? ಸೊ ನಾರಾಯಣ ಇದು ಇನ್ಕ್ಲೂಸಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಎಲ್ಲರಿಗೂ ಎಲ್ಲ ವರ್ಗದವ್ರಿಗೂ ಎಲ್ಲರಿಗೂ ಇದರಲ್ಲಿ ಏನಿರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಅಡ್ವಾನ್ಸ್ಡ್ ಸ್ಪೆಷಾಲಿಟೀಸು ಇರೋದ್ರಿಂದ ಇನ್ ಕೇಸ್ ಯಾವುದೇ ಪೇಷಂಟ್ ಬಂದರೂ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಥರ ಡಿಸ್ಕಸ್ ಮಾಡ್ತೀವಿ. ಸೊ ಮಲ್ಟಿ ಡಿಸಿಪ್ಲಿನರಿ ಯಾವ ಪೇಷಂಟ್ಗೆ ಬೆಸ್ಟ್ ಇದಾಗುತ್ತೆ, ಅರ್ಲಿ ರಿಟರ್ನ್ ಟು ವರ್ಕ್, ಅರ್ಲಿ ರಿಕವರಿ ಯಾವುದಾಗುತ್ತೆ, ಥ್ರೂ ಐದರ್ ಸರ್ಜರಿ ಅಥವಾ ಇಂಟರ್ವೆನ್ಷನ್ ಯಾವ್ದು ಬೆಸ್ಟ್ ಅಂತ ಮಲ್ಟಿಪಲ್ ಡಾಕ್ಟರ್ಸ್ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ಪೇಷಂಟ್ಸ್ಗೆ ಸಜೆಸ್ಟ್ ಮಾಡ್ತೀವಿ. ಸೊ ಅದರಿಂದ ಅವರಿಗೆ ಎಲ್ಲ ಥರದ ಸೌಲಭ್ಯಗಳು ಅದರಲ್ಲಿ
ಅವರಿಗೆ ಸಿಗುತ್ತೆ. ಓಕೆ, ಈಗ ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಾರೆ. ಸರ್ಜರಿ ಮುಖ ಬೇಡವೇ ಬೇಡಪ್ಪ, ಸ್ವಲ್ಪ ಸಿಂಪಲ್ ಮೆಥಡಲ್ಲಿ ನಮಗೆ ಗುಣಮುಖರಾದರೆ ಸಾಕು ಅಂತಾರೆ. ಸೊ ಅಂಥವ್ರಿಗೆ ಬೆಂಗಳೂರಿಗೆ ಬಂದು ಅವ್ರು ಟ್ರೀಟ್ಮೆಂಟ್ ತೊಗೊಳ್ಬೇಕು ನಾರಾಯಣ ಹೆಲ್ತ್ ಸಿಟಿನಲ್ಲಿ ಅಂದರೆ ಏನೆಲ್ಲ ಆಪ್ಷನ್ಸ್ ಅವ್ರಿಗೆ ಅವೈಲಬಿಲಿಟಿ? ಸೊ ಆ್ಯಸ್ ಐ ಸೆಡ್ ಮುಂಚೆನೂ ಎಲ್ಲ ಟೈಪ್ ಆಫ್ ಟ್ರೀಟ್ಮೆಂಟ್ಸು ಅವೈಲೇಬಲ್ ಇದೆ, ಕೇವಲ ಒಂದು ಪರ್ಟಿಕ್ಯುಲರ್ ಸ್ಪೆಷಾಲಿಟಿ ಅಂತಲ್ಲ. ಇಂಟರ್ವೆನ್ಷನ್ ರೇಡಿಯಾಲಜಿ ಈಗ ರೀಸೆಂಟಾಗಿ ಎಮರ್ಜಿಂಗ್ ಪರ್ಟಿಕ್ಯುಲರ್ ಸ್ಪೆಷಾಲಿಟಿ ಅಂತಾರೆ. ಸೊ ಅದು ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಲಾಸ್ಟ್ 10-15 ಇಯರ್ಸಿಂದನೂ ನಡೀತಾ ಇದೆ. ಸೊ ಈವನ್ ಫ್ರಮ್ ಬ್ಲಡ್ ವೆಸಲ್ ಬ್ಲಾಕಿಂಗಿಂದ ಕ್ಲಿಯರೆನ್ಸ್ ಮಾಡೋದಾಗಲಿ, ಸ್ಟೆಂಟ್ ಹಾಕೋದಾಗಲಿ, ಫೈಬ್ರಾಯ್ಡ್ಸು, ಥೈರಾಯ್ಡ್ಸು ಎಲ್ಲ ಟೈಪ್ ಟ್ರೀಟ್ಮೆಂಟು ಇರುತ್ತೆ. ಯಾರಿಗೆ ಸರ್ಜರಿ ಅಂದರೆ ಭಯ ಇರುತ್ತೆ, ಸರ್ಜರಿಗೆ ಎಲಿಜಿಬಿಲಿಟಿ ಇರಲ್ಲ, ಸರ್ಜರಿಗೆ ಆಲ್ಟರ್ನೇಟಿವ್ ಆಗಿ ಇಂಟರ್ವೆನ್ಷನ್ ರೇಡಿಯಾಲಜಿ ಟ್ರೀಟ್ಮೆಂಟ್ನ ಕನ್ಸಿಡರ್ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ವೃದ್ಧರವರೆಗೂ ಡಿಫ್ರೆಂಟ್ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸು ಡಿಫ್ರೆಂಟ್ ಕಂಡೀಷನ್ಸ್ಗೆ ನಾವು ಪ್ರೊವೈಡ್ ಮಾಡ್ಬೋದು. ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಸೈಡ್ ಎಫೆಕ್ಟ್ಸ್ ಅಂತಂದರೆ ಈಗ ಎಲ್ಲ ಪರ್ಟಿಕ್ಯುಲರ್ ಯಾವುದೇ ಮೆಡಿಸಿನ್ ಸ್ಪೆಷಾಲಿಟಿ ತೊಗೊಳ್ಳಿ, ಯಾವುದೇ ಮೆಡಿಸಿನಿಂದ ಇಟ್ಕೊಂಡು ಸರ್ಜರಿ ಆದರೆ ಸೈಡ್ ಎಫೆಕ್ಟ್ಸು, ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಇರುತ್ತೆ. ಸೊ ಅದು ನಾವು ಎಲ್ಲನೂ ಪೇಷಂಟ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಬ್ಲೀಡಿಂಗ್ ರಿಸ್ಕ್ ಇದೆನಾ, ರಿಕರೆನ್ಸ್ ರಿಸ್ಕ್ ಇದೆನಾ, ರೆಸಿಡ್ಯೂಯಲ್ ರಿಸ್ಕ್ ಇದೆನಾ, ಎಲ್ಲ ಡಿಸ್ಕಸ್ ಮಾಡಿ ದೆನ್ ವಿ ವಿಲ್ ಟೆಲ್ ದೆಮ್ ದಟ್ ವಿ ಕ್ಯಾನ್ ಪ್ರೊಸೀಡ್ ಅಂತ ಹೇಳ್ಕೊಡ್ತೀವಿ. ನೀವು ಇಷ್ಟು ವರ್ಷಗಳ ಕಾಲ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ರಿ, ಯಾವುದು ಚಾಲೆಂಜಿಂಗ್ ಅನ್ನಿಸ್ತು ನಿಮ್ಗೆ? ಬೇಸಿಕ್ಲಿ ಬೇರೆ ಕಂಟ್ರೀಸ್, ಡೆವಲಪ್ಡ್ ಕಂಟ್ರೀಸಲ್ಲಿ ಆ ಥರ ತೊಗೊಂಡ್ರೆ ಸೊ ಅವರಿಗೆ ಆ್ಯನ್ಯುವಲ್ ಹೆಲ್ತ್ ಸ್ಕ್ರೀನಿಂಗ್ ಇರುತ್ತೆ, ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಇರುತ್ತೆ. ಸೊ ಅರ್ಲಿ ಡಯಾಗ್ನೋಸಿಸ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಆರ್ ಅರ್ಲಿ ಡಯಾಗ್ನೋಸಿಸ್ ಲೀಡ್ಸ್ ಟು ಅರ್ಲಿ ಟ್ರೀಟ್ಮೆಂಟ್ ಆ್ಯಂಡ್ ಬೆಟರ್ ಕ್ಯೂರ್ ರೇಟ್ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಬರೋ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಥರ ಮಾಡಿ ತುಂಬ ದೊಡ್ಡ ಸೈಜ್ ಆದಮೇಲೆ ಬರ್ತಾರೆ, ಇಲ್ಲಾಂದರೆ ಮಲ್ಟಿಪಲ್ ಕಂಡೀಷನ್ಸ್ ಆದಾಗ ಬರ್ತಾರೆ. ಸೊ ನೀವು ರೆಗ್ಯುಲರಾಗಿ ಆ್ಯನ್ಯುವಲ್ ಹೆಲ್ತ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡು, ಈಗ ಪ್ರತಿಯೊಂದು ಹಾಸ್ಪಿಟಲ್ಲೂ ಇರುತ್ತೆ, ಈಗ ನಮ್ಮ ನಾರಾಯಣದಲ್ಲೂ ಆ್ಯನ್ಯುವಲ್ ಹೆಲ್ತ್ ಪ್ಯಾಕೇಜ್ ಥರ ಚೆಕಪ್ ಸ್ಕ್ರೀನಿಂಗ್ ಥರ ಇರುತ್ತೆ. ಸೊ ಅದರಲ್ಲಿ ಏನಾದರೂ ಇನ್ ಕೇಸ್ ಅರ್ಲಿ ಡಿಟೆಕ್ಟ್ ಆದಾಗೆ, ಸೊ ಚಿಕ್ಕ ಸೈಜಲ್ಲಿದ್ದಾಗೆ ನಾವು ಟ್ರೀಟ್ ಮಾಡಿದ್ರೆ ಬೆಟರ್ ರೆಸ್ಪಾನ್ಸ್ ಇರುತ್ತೆ, ಬೆಟರ್ ಕ್ಯೂರ್ ರೇಟ್ಸ್ ಇರುತ್ತೆ. ಸೊ ಈ ಟ್ರೀಟ್ಮೆಂಟ್ ಬಗ್ಗೆ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀವಿ? ಸೊ ಇಷ್ಟು ದಿನ ಕೆಲವೊಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸ್ ಅಂದರೆ ಜನರಿಗೆ ಸ್ವಲ್ಪ ಸರ್ಜರಿ ಅಂದರೆ ಭಯ ಇರ್ತಿತ್ತು. ಈಗ ಇಂಟರ್ವೆನ್ಷನ್ ರೇಡಿಯಾಲಜಿ ಮುಖಾಂತರವಾಗಿ ಸರ್ಜರಿಗೆ ಆಲ್ಟರ್ನೇಟಿವ್ ಆಗಿ ವಿತೌಟ್ ಸರ್ಜರಿ ಮಿನಿಮಲಿ ಇನ್ವೇಸಿವ್, ಸ್ಕಾರ್ಸ್ ಇಲ್ಲಾರ್ದೇ, ಸ್ಟಿಚಸ್ ಇಲ್ಲಾರ್ದೇ ಟ್ರೀಟ್ಮೆಂಟ್ ಕೊಡ್ಬೋದು. ಸಮಸ್ಯೆಗಳಾದರೆ ಪರ್ಟಿಕ್ಯುಲರ್ ಸಮಸ್ಯೆಗಳು ಫೈಬ್ರಾಯ್ಡು, ಥೈರಾಯ್ಡು, ಪ್ರಾಸ್ಟೇಟ್ ಸಮಸ್ಯೆಗಳಾಗಲಿ, ಇಲ್ಲ ಅಂತಂದರೆ ಕೆಲವೊಂದು ಲಿವರ್ ಕ್ಯಾನ್ಸರ್, ಎಲಿಜಿಬಲ್ ಲಿವರ್ ಕ್ಯಾನ್ಸರ್ ಪೇಷಂಟ್ಸ್ಗಳೆಲ್ಲ ಆದರೆ ಈ ಥರ ಪರ್ಟಿಕ್ಯುಲರ್ ಇಂಟರ್ವೆನ್ಷನ್ ರೇಡಿಯಾಲಜಿಯಿಂದ ನಾವು ಗುಣಮುಖ ಪಡಿಬೋದು. ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ರಿ. ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ಧನ್ಯವಾದಗಳು. ಈ ವೇದಿಕೆ ಮುಖಾಂತರ ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ TV9 ಕೂಡ ಧನ್ಯವಾದ. ಥ್ಯಾಂಕ್ ಯು. ಡಾಕ್ಟರ್ ಬಸವರಾಜ್ ಬಿರಾದ್ ಅವ್ರನ್ನ ಭೇಟಿಯಾಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನಾರಾಯಣ ಹೆಲ್ತ್ ಸಿಟಿ, ಹೊಸೂರು ರೋಡ್, ಆನೇಕಲ್ ತಾಲೂಕ್, ಬೊಮ್ಮಸಂದ್ರ, ಬೆಂಗಳೂರು 560099. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 18003090309. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.